ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನೀವು ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ದಿವಸದ ಸಂದೇಶವು ಕೂಡ 10 ಆಜ್ಞೆಗಳ ವಿಷಯಗಳು ಭಾಗ 2. 10 ಆಜ್ಞೆಗಳ ವಿಷಯಗಳು ಭಾಗ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಮತ್ತು ವಿಷಯದ ಕಡೆಗೆ ಹೋಗೋಣ. ಇದರಲ್ಲಿ ನಿನ್ನೆ ಕೂಡ ಬಹಳಷ್ಟು ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಅದೇ ಮುಂದುವರಿದ ಭಾಗ ಇವತ್ತು ಕೂಡ ಆಗಿದೆ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 3ನೇ ವಚನ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ. ಆಗ ಈ ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು ಅಂತ ಹೇಳುವಾಗ ನಾವು ಇದರ ವಿಷಯವಾಗಿ ನಿನ್ನೆ ತಿಳಿದುಕೊಂಡಿದ್ದೇವೆ. ಸರ್ವ ಗ್ರಂಥಗಳಲ್ಲಿಯೂ ದೇವರು ಒಬ್ಬನೇ, ಸರ್ವ ಸೃಷ್ಟಿಕರ್ತನು ಯಾರು ಎಂಬುದಾಗಿ. ಇದು ನನ್ನ ಜೀವಿತದಲ್ಲಿ ಕೂಡ ನಾನು ಕೂಡ ನಂಬಬೇಕಾದರೆ ನನ್ನ ಜೀವಿತದಲ್ಲಿ ಕೂಡ ಬಹಳ ಒಂದು ದೊಡ್ಡ ದೇವರ ಕಾರ್ಯಗಳು ನಡೆದು ಹೋಯಿತು ನನ್ನ ಸಹೋದರ ಸಹೋದರಿಯರೇ. ಅದನ್ನು ಇವತ್ತು ನಾನು ದೇವರ ಪರವಾಗಿ ಸಾಕ್ಷಿಯನ್ನು ನುಡಿಯುತ್ತಿದ್ದೇನೆ. ನನಗೆ ನನ್ನ ಯೌವನ ಪ್ರಾಯದಲ್ಲಿ ಕೂಡ ಬಹಳ ಒಂದು ದೊಡ್ಡ ಕಷ್ಟ, ಸಂಕಟ, ದುಃಖಗಳು ಬಂತು. ಮದುವೆ ಆಗೋಕ್ಕೆ ಮೊದಲು, ಮದುವೆ ಆದ ಮೇಲೆಯೂ ಕೂಡ, 3 ಮಕ್ಕಳಾದ ಮೇಲೆಯೂ ಕೂಡ ಇದರ ಒಂದು ಪರಿಹಾರಕ್ಕಾಗಿ ಎಲ್ರಿಗೂ ಗೊತ್ತಿರುವ ಹಾಗೆ ದೇವಸ್ಥಾನ, ಮಠ, ಮಂದಿರ, ದೆವ್ವ ಹಿಡಿದು ಕುಣಿಯೋರಲ್ಲಿಗೆ, ಪ್ರಾಣಿ ಬಲಿ ಕೊಡುವವರಿಗೆ, ತಾಯ್ತ ತಗಡು ಎಲ್ಲ ಮಾಡಿ ಒಬ್ಬೊಬ್ಬರ ಮೈಯಲ್ಲಿ 2, 3 ತಾಯ್ತ ತಗಡಗಳು, ಮನೆಗೆ ಆ ಮಂತ್ರ ಈ ಮಂತ್ರ, ತೋಟಕ್ಕೆ ಆ ಮಂತ್ರ ಈ ಮಂತ್ರ. 8 ವರ್ಷ ಶಬರಿಮಲೆಗೂ ಕೂಡ ಹೋಗಿ ಆಯಿತು. ತಿರುಪತಿ ನಮ್ಮ ಕುಲದೇವರಾಗಿದ್ದರು. ಆದರೆ ನಾನು ದೂಷಣೆ ಮಾಡುವುದಿಲ್ಲ, ವಿಷಯಗಳನ್ನು ಹೇಳುವುದಷ್ಟೇ. ಎಲ್ಲವೂ ಬಹಳಷ್ಟು ಖರ್ಚು ಮಾಡಿ ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ. ಕಡೆಗೆ ನನ್ನ ಹೆಂಡತಿ ಮಕ್ಕಳು ಕೂಡ ನನ್ನಿಂದ ಬೇರ್ಪಡಲು ಪ್ರಯತ್ನ ಮಾಡ್ತಾ ಇದ್ರು. ಅಂತ ಒಂದು ಶಿಕ್ಷೆ ನೆರೆಕರೆಯವರಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಶಿಕ್ಷೆ ಬಂದು ಹೋಗಿತ್ತು. ಇದರ ಒಂದು ಪರಿಹಾರಕ್ಕೂ ಕೂಡ ಈಗಲೇ ಹೇಳಿದ ಹಾಗೆ ಬಹಳಷ್ಟು ಖರ್ಚು ಮಾಡಿ ಆಯ್ತು, ಏನೂ ಪ್ರಯೋಜನ ಆಗಲಿಲ್ಲ. ಅದರಿಂದಾಗಿ ಹಿಂದೆ ಹೇಳಿದ ಹಾಗೆ 3 ಸಲ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟೆ. ಅದರಲ್ಲಿ ಕೂಡ ಇತರರ ಮೂಲಕ ದೇವರು ನನ್ನನ್ನು ರಕ್ಷಿಸಿದ್ರು. ಕಡೆಗೆ ಹಾಗೆ 1995ನೇ ಇಸವಿಯಲ್ಲಿ ಒಂದೇ ದಿವಸ 3 ಜನರ ಬಾಯಿಯಲ್ಲಿ ಕೇರಳದ ಒಂದು ಚರ್ಚಿಯ ಪ್ರಾರ್ಥನಾ ಕೂಟದ ವಿಳಾಸ ಸಿಕ್ಕಿತು. ಆಗ ಒಬ್ರು ಹೇಳಿದ್ರು, ನಮ್ಮ ಪಕ್ಕ ಒಂದು ಕ್ರೈಸ್ತ ಸಹೋದರರು, ಅಣ್ಣ ನೀವು ಅಲ್ಲಿಗೆ ಹೋದ್ರೆ ಮಾತ್ರ ನಿಮಗೆ ಗುಣ ಆಗ್ಬೋದು ಅಂತ ಕಾಣ್ತದೆ, ಅಲ್ಲಿ ಆಗಿದ್ರೆ ನೀವು ಎಲ್ಲಿಯೂ ಆಗೋದಿಲ್ಲ, ನಿಮಗೆ ಮೊದಲೇ ನಾವು ಹೇಳ್ಬೇಕು ಅಂತ ಇದ್ದ, ನೀವು ನಮ್ಮ ಕ್ರೈಸ್ತ ವಿರೋಧಿಗಳು, ಆದ್ರಿಂದ ಹೇಳಕ್ಕೆ ನಮ್ಗೆ ಹೆದರಿಕೆ ಆಯ್ತು, ಈಗ ಹೇಳ್ತಾ ಇದ್ದೇವೆ ಅಂತ. ಅದೇ ರೀತಿ ಒಬ್ರು ಪಕ್ಕದವರು, ಇನ್ನೊಬ್ರು ಮಂಗಳೂರವರು ಕೂಡ 3 ಜನ ಒಂದೇ ದಿವಸಕ್ಕೆ ಈ ವಿಳಾಸವನ್ನು ಹೇಳಿದ್ರು. ಆಗ ಅಲ್ಲಿಗೆ ಹೋಗಲು 1 ರೂಪಾಯಿ ಕೂಡ ನನ್ನ ಕೈಯಲ್ಲಿ ಹಣ ಇರಲಿಲ್ಲ. ಒಂದು ಕ್ರೈಸ್ತ ಸಹೋದರಿ ನಮ್ಮ ಹೆಂಡತಿಯ ಕೈಯಲ್ಲಿ ಆಗ 800 ರೂಪಾಯಿಯನ್ನು ಕೊಟ್ಟರು 1995ನೇ ಇಸವಿಯಲ್ಲಿ. ಹಾಗೆ ಮತ್ತೆ ಅಲ್ಲಿಂದ ನಮ್ಮೂರಿಂದ, ಆಗ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಮ್ಮ ಮನೆ, ಅಲ್ಲಿಗೆ ಕೇರಳಕ್ಕೆ ಆ ಚರ್ಚಿಗೆ ಹೋಗ್ಬೇಕಾದ್ರೆ ತ್ರಿಶೂರು ಜಿಲ್ಲೆ ಚಾಲಕುಡಿ ಎಂಬ ಸ್ಥಳ, ಅದು ಡಿವೈನ್ ರಿಟ್ರೀಟ್ ಸೆಂಟರ್ ಅಂತೇಳಿ ಸಾಧಾರಣ ಎಲ್ರಿಗೂ ಗೊತ್ತಿದೆ. ಅಲ್ಲಿಗೆ ಹೋಗ್ಬೇಕಾದ್ರೆ 5 ಬಸ್ಗಳನ್ನ ಚೇಂಜ್ ಮಾಡಿ ಹೋಗ್ಬೇಕು. ಹೇಗೆ ಹೋಗಿದ್ದೀನಿ, ಹೇಗೆ ತಲುಪಿದ್ದೀನಿ, ಬಸ್ಸಿಗೆ ದುಡ್ಡು ಕೊಟ್ಟಿದ್ದೀನ ಇಲ್ವಾ ಅಂತೇಳಿ ನನಗೆ ಗೊತ್ತಿಲ್ಲ. ಹೋಗಿ ಅಲ್ಲಿ ನೇರವಾಗಿ ಹೋಗುವಾಗ ಇಂಗ್ಲಿಷ್ ಪ್ರಾರ್ಥನಾ ಕೂಟದಲ್ಲಿ ಆ ದಿವಸ ಸಾಯಂಕಾಲ ಪ್ರಾರ್ಥನೆ ನಡೀತಾ ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮತ್ತೆ ಅಲ್ಲಿ ಹೋದು ಅಲ್ಲಿ ಒಬ್ಬರನ್ನ ಇತ್ತಲ್ಲಿಂದ ಬಂದೆ ಅಂತ ಹೇಳುವಾಗ ಅವರು ಇಂಥ ಸ್ಥಳದಲ್ಲಿ ನೀವು ಇರಬೇಕು ಅಂತೆಲ್ಲ ಹೇಳಿ ಜಾಗವನ್ನು ಹೇಳಿಕೊಟ್ರು. ಅಲ್ಲಿ ಹೋಗಿ ಇಳಿದೆ. ಅಂದ್ರೆ 1995ನೇ ಇಸವಿ ಅಕ್ಟೋಬರ್ ತಿಂಗಳು ಕಡೇ ವಾರದಲ್ಲಿ, ಅದು ಶುಕ್ರವಾರ ದಿವಸ. ಅಲ್ಲಿಂದ ಹಾಗೆ ಅಲ್ಲಿ ಊಟ ಮಾಡಿ ಎಲ್ಲ ಅಲ್ಲಿ ಮಲಗಿದೆ. ಮಾರನೇ ದಿವಸ ಶನಿವಾರ ಕೂಡ ಫುಲ್ಲು ವಿಶ್ರಾಂತಿಯನ್ನ ತೆಗೆದುಕೊಂಡೆ. ಮಾರನೇ ದಿವಸ ಪ್ರಾರಂಭ ಪ್ರತಿ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗ್ತದೆ. ಹಾಗೆ ಶನಿವಾರ ದಿವಸ ಕೂಡ ನಾನು ಅಲ್ಲಿ ಊಟ ಎಲ್ಲ ಮಾಡಿ ಮಲಗಿದಾಗ ನನಗೆ ಅಲ್ಲಿವರೆಗೆ ನಾನು ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನ ದೂರ ಹೋದವನ್ನೆಲ್ಲ ಹೊತ್ತು ಕೂಯಿಕೊಂಡು ಬೆಡ್ ಮೇಲೆ ಮಲಗಿದೆ. ಅಯ್ಯೋ ಏನ್ ಮಾಡ್ತಾರ ಏನೋ, ನಾನು ಎಲ್ಲಿಗೆ ಬಂದಿದ್ದೀನಿ, ನನ್ನ ಒಂದು ಬುದ್ಧಿಯಿಂದ ಈ ರೀತಿಯೆಲ್ಲ ಆಗಿ ಹೋಯ್ತಲ್ಲಪ್ಪ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಹಾಗೆ ಅವತ್ತು ರಾತ್ರಿ ನನಗೆ ಒಂದು ಕನಸಲ್ಲಿ 3 ಜನ ನನ್ನ ಮುಂದೆ ಶಿಲುಬೆಯನ್ನ ಹೊತ್ತುಕೊಂಡು ನಿಂತಿದ್ದಾರೆ. ಮಧ್ಯದಲ್ಲಿ ಶಿಲುಬೆಯನ್ನು ಹೊತ್ತುಕೊಂಡು ನಿಂತವರ ಹಿಂದೆ ನಾನಿದ್ದೇನೆ. ಹಾಗಿದೇನಪ್ಪ ಈ ರೀತಿ ಕನಸು ಕಾಣ್ತಾ ಇದ್ದೀನಿ ಅಲ್ಲ. ನನಗೆ ಆಗ ಈ ಬೈಬಲು, ಚರ್ಚು, ಯೇಸು ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿಂದ ಬೆಳಿಗ್ಗೆ ಎಲ್ಲ ಎದ್ದು ಡೋರ್ಮೆಟ್ರಿ ಲೀಡರ್ ಎಲ್ಲರನ್ನ ಹೇಳಿಸ್ತಾರೆ. ಎದ್ದು ಸ್ನಾನ ಎಲ್ಲ ಮಾಡಿ ಕೆಳಗಡೆ ಬಂದೆ. 6 ಗಂಟೆಗೆ ಕನ್ನಡ ಪ್ರಾರ್ಥನಾ ಕೂಟಕ್ಕೆ ಹಾಜರಾದೆ. ಆಗ ಅಲ್ಲಿ ಒಬ್ಬರೊಂದು ಹಿಂದೂ ಸಹೋದರರು ಪ್ರಥಮವಾಗಿ ಅಲ್ಲಿಗೆ ನಮಗೆ ತರಗತಿ ಕೊಡಕ್ಕೆ ಬಂದ್ರು. ಬಂದಾಗ ಅವ್ರು ಹೇಳ್ತಾರೆ, ನಿನ್ನೆ ರಾತ್ರಿ ಒಬ್ಬರಿಗೆ ಇಂಥ ಕನಸು ಬಿದ್ದಿದೆ, ಯಾರು ಎದ್ದು ನಿಲ್ಲಿ ಅಂತ ಹೇಳಿ. ನನಗಿದು ಅರ್ಥ ಆಗ್ಲಿಲ್ಲ, ಸುಮ್ಮನೆ ಕೂತೆ. ಎದ್ದು ನಿಲ್ಲಿ ದಯವಿಟ್ಟು ಅಂತ ಹೇಳಿದ್ರು. ಎದ್ದು ನಿಂತೆ. ಆಗ ಅವ್ರು ಹೇಳಿದ್ರು, ನೀವು ನಿನ್ನೆ ರಾತ್ರಿ ಬಹಳ ಬೇಸರ ಪಡ್ತಾ ಇದ್ದೀರಿ, ಬೇಸರ ಪಡಬೇಡಿ, ನಿಮ್ಮ ಮನೆ, ಹೆಂಡತಿ, ಮಕ್ಕಳಿಗೆ ಎಲ್ಲ ದೇವರು ಕಾವಲು ದೂತರನ್ನ ಕಾವಲು ಬಿಟ್ಟಿದ್ದಾರೆ ಎಂಬುದಾಗಿ. ಆವಾಗ ನನ್ನ ಕಣ್ಣಿನಲ್ಲಿ ಕಣ್ಣೀರು ಬಂದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂತಹ ಒಂದು ಅದ್ಭುತವನ್ನು ಕೂಡ ದೇವರಲ್ಲಿ ಮಾಡಿದ್ರು. ಆಮೇಲೆ 7 ದಿವಸ ಅಂದ್ರೆ ಪ್ರತಿ ಭಾನುವಾರದಿಂದ ಶುಕ್ರವಾರ ಸಾಯಂಕಾಲದವರೆಗೆ ಪ್ರಾರ್ಥನಾ ಕೂಟ ನಡೀತದೆ. ಪ್ರತಿ ಶನಿವಾರ ಅಲ್ಲಿಂದ ಬಿಡುಗಡೆ ಆಗುವಂಥದ್ದು. ಈ 7 ದಿವಸದಲ್ಲಿ ಪ್ರಾರ್ಥನಾ ಕೂಟದಲ್ಲಿ ಅಲ್ಲಿ 6 ದಿವಸದಲ್ಲಿ ಕೂತ್ಕೊಳ್ಳುವಾಗ ಅಲ್ಲಿಯ ಒಂದು ಬ್ರಾಹ್ಮಣರು ಅರವಿಂದಾಕ್ಷ ಮೆನನ್ ಅಂತೇಳಿ, ಕೇರಳದ ಬ್ರಾಹ್ಮಣರು, ಅವರು ಕೂಡ ಒಂದು ದೊಡ್ಡ ಸಾಕ್ಷಿ. ಅವರು ಒಂದು ದೊಡ್ಡ ಸೆಂಟ್ರಲ್ ಗವರ್ಮೆಂಟ್ ಉದ್ಯೋಗಸ್ಥರಾಗಿದ್ರು. ಅವರ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯ, ಬಹಳ ಕಷ್ಟ, ಸಂಕಟ, ದುಃಖ ಬಂದು ಕೋಟೇಶ್ವರನಾದವರು ಭಿಕ್ಷಾಧಿಪತಿ ಆಗುವಂತ ಪರಿಸ್ಥಿತಿಗೆ ಬಂತು. ಬಹಳ ದೊಡ್ಡ ಒಂದು ಪೂಜಾರಿಗಳು, ದೇವಸ್ಥಾನದಲ್ಲಿ ಪೂಜೆ ಮಾಡೋರು. ಅದರಲ್ಲಿ ಕೂಡ ದಿವಸಕ್ಕೆ ಎಷ್ಟು ಆದಾಯ ಬರ್ತಿತ್ತಂತೆ. ಅವರು ಕೂಡ ಈಗ ಅಲ್ಲೇ ಪೂಜೆ ಪುಸ್ಕಾರ ಮಾಡಿ ಏನೂ ಪ್ರಯೋಜನ ಆಗ್ಲಿಲ್ಲ. ಕಡೆಗೆ ಅವರೊಂದು ಮಾನಸಿಕನಾಗಿ ಮಾರ್ಪಟ್ಟರು. ಹಾಗೆ ದೇವರಿಲ್ಲ ಅಂತ ಹೇಳಿ ಕಡೆಗೆ ಅಲ್ಲಿ ಕೇರಳದ ಹೈಕೋರ್ಟ್ ಒಂದು ರಿಟೈರ್ಡ್ ಜಡ್ಜ್, ಅವರು ಕೂಡ ಬ್ರಾಹ್ಮಣರೇ, ಅವರು ಇವ್ರನ್ನ ಕರೆದು ಹೇಳಿದ್ರಂತೆ, ನೋಡಪ್ಪ, ನಿನ್ನ ಜೀವಿತದಲ್ಲಿ ತಪ್ಪು ಮಾಡಿದ್ದೀಯಾ, ದೇವರಿದ್ದಾರೆ ಅಂತೇಳಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಪುಸ್ಕಾರ, ಮಾಯ ಮಂತ್ರ ಮಾಡೋದು, ಈ ತರ ಮಾಡೋದು ಇದು ದೊಡ್ಡ ತಪ್ಪು. ಈಗ ನಿನಗೆ ಒಳ್ಳೆ ಸಮಯ ಬಂದಿದೆ ನೋಡು, ಋಗ್ವೇದ 8ನೇ ಅಧ್ಯಾಯದಲ್ಲಿ ಒಂದು ವ್ಯಕ್ತಿಯನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ, ಅದನ್ನು ಓದಿ ನೋಡು ಅಂತ. ಆಗ ಇವರು ಡೈರೆಕ್ಟ್ ಲೈಬ್ರರಿಗೆ ಹೋಗಿ ಅದನ್ನು ಎತ್ತಿ ಓದಿ ನೋಡಿದಾಗ ಅಲ್ಲಿ ಸಾಕ್ಷಾತ್ ಪರಬ್ರಹ್ಮನೇ ಅವತಾರವೆತ್ತಿ ಬಂದು ಈ ರೀತಿಯಲ್ಲಿ ಹುಟ್ಟಿ ಬರ್ತಾನೆ, ಮರದ ಕಂಬಕ್ಕೆ ಏರಿಸಲ್ಪಡ್ತಾನೆ, ರಕ್ತ ಸುರಿಸ್ತಾನೆ, ಮರಣ ಹೊಂದ್ತಾನೆ, 3ನೇ ದಿವಸ ಎದ್ದು ಬರ್ತಾನೆ, 40ನೇ ದಿವಸ ಪರಲೋಕಕ್ಕೆ ಏರಿ ಹೋಗ್ತಾನೆ, ಆಮೇಲೆ ಅವನು ಕೊನೆಗೆ ನ್ಯಾಯ ತೀರ್ಪಿಗಾಗಿ ವಾಪಸ್ ಬರ್ತಾನೆ ಅಂತೇಳಿ ಬರೆಯಲ್ಪಟ್ಟಿದೆ ಋಗ್ವೇದದಲ್ಲಿ. ಇದನ್ನು ಇವರಿಗೆ ಓದುವಾಗ ಇದು ಯೇಸು ಕ್ರಿಸ್ತನನ್ನು ಕುರಿತು ಬರೆದಿದೆಯಲ್ಲ ಅಂತೇಳಿ ವಾಪಸ್ಸು ಆ ಜಡ್ಜಿ ಹತ್ರ ಇವರು ಹೋಗ್ತಾರೆ. ಹೋಗಿ ವಿಚಾರಿಸುವಾಗ, ಹೌದು ನೋಡು, ಅವನೇ ನಿಜವಾದ ದೇವರು, ಎಲ್ಲವನ್ನ ಬಿಟ್ಟು ಹಾಕಿಡಿ, ದೇವಸ್ಥಾನ, ಮಾಯ ಮಂತ್ರ, ವಿಗ್ರಹ ಪೂಜೆ ಪುಸ್ಕಾರ ಏನು ಬೇಡ, ಆ ವೇದಗಳನ್ನ ಮತ್ತು ಬೈಬಲ್ಗಳನ್ನ ತೆಗೆದು ನೀನು ಓದಿ ನೋಡಿ ಅಲ್ಲಿ ಬರ್ದಿರುವಂತೆ ನೀನು ನಡ್ಕೋ ಸಾಕು ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವರು ಹಾಗೆ ಹೇಳುವಾಗಲೇ ವಾಪಸ್ ಬಂದು ಹೆಂಡತಿ ಮಕ್ಕಳ ಜೊತೆ ಸೇರಿದ್ರು. ಮಾನಸಿಕನಾದಂತ ಮನುಷ್ಯ ಇದೇ ರೀತಿ ಮಾಡಿದಾಗ ಅವರಿಗೆ ಬಿಟ್ಟು ಹೋದ ಉದ್ಯೋಗವು ಕೂಡ ಅವರಿಗೆ ಬಂತು. ಅವರ ಪರಿಸ್ಥಿತಿ ಮತ್ತೆ ಉನ್ನತ ಸ್ಥಿತಿಗೆ ಬರಲು ಪ್ರಾರಂಭವಾಯಿತು. ಹಾಗೆ ಆಮೇಲೆ ಅವ್ರು ಏನ್ ಮಾಡಿದ್ರು, ಸಂಪೂರ್ಣ ಎಲ್ಲವನ್ನ ಬಿಟ್ಟು ಬರೀ ಗಂಡ ಹೆಂಡತಿ ಮಕ್ಕಳು ಪ್ರಾರ್ಥನೆ ಮೂಲಕ ಹೋದ್ರು. ಪರಮಾತ್ಮ, ಭಗವಂತ, ಯೇಸುವೆ ಅಂತ ಹೇಳಿಕೊಂಡು. ಆಮೇಲೆ ಎಲ್ಲಾ ಗ್ರಂಥಗಳನ್ನ ಅಧ್ಯಯನ ಮಾಡೋತ್ತಿಗೆ ಇದೆಲ್ಲ ಈ ಪೂಜೆ ಪುಸ್ಕಾರ, ಈ ವಿಗ್ರಹ ಪೂಜೆಗಳು, ಅದು ಇದು, ಇನ್ನೊಬ್ಬರಿಗೆ ಗಂಟೆ ಮನೆ ಆಡಿಸೋದು, ಇದೆಲ್ಲವೂ ಬಹಳ ತಪ್ಪು, ಇನ್ನೊಬ್ಬರಲ್ಲಿ ಕೂಡ ಹೋಗಿ ಮಾಡುವಂಥದ್ದು ಎಲ್ಲವನ್ನ ಬಿಟ್ರು. ಕಡೆಗೆ ಅವರೇ ದೈವಿಕ ಐಕ್ಯಮತ್ಯ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಅದರಲ್ಲಿ ಸಂಪೂರ್ಣವಾಗಿ ಅವರು ಮಹಾಭಾರತದ ಬಗ್ಗೆ, ಭಗವದ್ಗೀತೆ ಬಗ್ಗೆ, ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ನಮ್ಮ ಭಾರತ ದೇಶದಲ್ಲಿ ನಮ್ಮ ವೇದಗಳು ಎಲ್ಲಿ ಪ್ರಾರಂಭವಾಯಿತು, ಎಷ್ಟು ಋಷಿಗಳು ಸೇರಿದರು, ಬ್ರಾಹ್ಮಣರು ಯಾವ ರೀತಿ ಇವತ್ತು ವಂಚಿಸ್ತಾ ಇದ್ದಾರೆ ಜನಗಳನ್ನ, ಸುಮ್ಮನೆ ಗಂಟೆ ಮನೆ ಆಡ್ಸಿಕೊಂಡು ಅದು ಇದು ಅಂತ ಹೇಳಿ ಅವರು ಯಾವುದನ್ನು ತಿಳಿಸದೆ ಮಾಡದೆ ಯಾವುದನ್ನು ಮುಚ್ಚಿಟ್ಟಿದ್ದಾರೆ. ಅದು ಅವರ ಒಂದು ಉದ್ಯೋಗಕ್ಕಾಗಿ ಅವರು ಮಾಡಿಕೊಂಡಿದ್ದಾರೆ ಹೊರತು ಅದರಿಂದ ಏನು ಪರಿಹಾರ ಇಲ್ಲ. ಸತ್ಯವನ್ನೇ ಮುಚ್ಚಿಟ್ಟಿದ್ದಾರೆ. ಸತ್ಯವನ್ನು ಅವರವರ ಒಂದು ವಂಶದವರಿಗೆ ಮಾತ್ರ ಅವರು ಹೇಳ್ತಾ ಹೋಗ್ತಾರೆ.
ಬಾಕಿ ವಿಗ್ರಹಗಳು ಅವ್ರು ಇವ್ರು ಹೋದ್ರೆ ನೀವು ಅಲ್ಲಿ ಪೂಜೆ ಮಾಡಿ, ಇಲ್ಲಿ ಪೂಜೆ ಮಾಡಿ, ಆ ಬಲಿ ಕೊಡಿ, ಈ ಬಲಿ ಕೊಡಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ಜನಗಳನ್ನ ನಾಶಕ್ಕೆ ತಳ್ಳುತ್ತಲೇ ಇದ್ದಾರೆ. ಅದು ಯಾರಿಂದ ಬಂತು? ಅವರ ಹಿರಿಯ ಒಂದು ಮುಖಂಡನಿಂದ ಬಂತು ಎಂಬುದಾಗಿ. ಅವರು ಒಂದು ಬ್ರಾಹ್ಮಣ ಆದರೂ ಕೂಡ ಸಂಪೂರ್ಣವಾಗಿ ಅವರಲ್ಲಿ ವಾರದಲ್ಲಿ 2 ದಿವಸ ನಾನು ಹೋದಂತ ಕೇರಳದ ಚರ್ಚಿಗೆ ಬಂದವರು ಸಾಕ್ಷಿ ಕೊಡ್ತಾ ಇದ್ರು. ಆಮೇಲೆ ದೈವಿಕ ಐಕ್ಯಮತ್ಯ ಎಂಬ ಒಂದು ಪುಸ್ತಕವನ್ನು ಕೂಡ ಸಂಪೂರ್ಣವಾಗಿ ಬರೆದರು. ಅವರು ಸಂಸ್ಕೃತ ಪಂಡಿತರು ಕೂಡ ಆಗಿದ್ದಾರೆ. ಆ ಒಂದು ಪುಸ್ತಕವು ಇವತ್ತು ಕೂಡ ನನ್ನ ಕೈಯಲ್ಲಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಈ ಸಾಕ್ಷಿಯನ್ನು ನುಡಿತಾರೆ ಕೇಳಿ ನನಗೂ ಕೂಡ ಅರ್ಥ ಆಯಿತು. ಇದೆಲ್ಲ ನಾವು ಮಾಡುವುದು ಬರೀ ಸುಳ್ಳು ಎಂಬುದಾಗಿ. ಹಾಗೆ ಒಂದು ಮುಸ್ಲಿಂ ಸಹೋದರರು ಕೂಡ ಬಂದು ಕುರಾನ್ ಬಗ್ಗೆ, ವೇದಗಳ ಬಗ್ಗೆ, ಬೈಬಲ್ಗಳ ಬಗ್ಗೆ ಒಂದಾಗಿ ತೋರಿಸಿಕೊಡ್ತಾ ಇದ್ರು ಅಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ಕೇಳಿ ಕೂಡ ಆಗ ನಮಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಹಾಗೆ ನನ್ನ ಸಹೋದರ ಸಹೋದರಿಯರೇ, 6 ದಿವಸ ಅಲ್ಲಿ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ ಬರುವಾಗಲೇ ಅಲ್ಲಿಂದ ಒಂದು ಬೈಬಲ್ ಅನ್ನ ತೆಗೆದುಕೊಂಡು ಬಂದು ಗೊತ್ತಿದ್ದ ಹಾಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಗ, ಮೊದಲು ಕಾಣ್ತಾ ಇದ್ದಾಗೆ ನಮ್ಮಲ್ಲಿ ಹಂದಿ, ಕೋಳಿ, ಅದು ಇದು ಬೆಳಕು ಕಾಣೋದು, ಹೊಡೆದಾಟಗಳು ಬಡದಾಟಗಳು, ಪ್ರತಿ ಮನೆ ಸುತ್ತು ಸದ್ದಾಗೋದು ರಾತ್ರಿ, ಇದೆಲ್ಲವೂ ನಿಂತು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಈ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಕಾಡಾನೆಗಳು ಬಂದು ಇದ್ದವರ ತೋಟ ಮಠ ಎಲ್ಲಾ ನಾಶ ಮಾಡಿದ್ದಾವೆ. ಆದ್ರೆ ನಮ್ಮ ತೋಟಕ್ಕೆ ಒಂದೇ ಒಂದು ಕಾಲು ಇಡ್ಲಿಲ್ಲ. ಬೇಲಿ ಜೊತೆಲೇ ಹೋಗಿದ್ದಾವೆ ಹೊರತು ಒಂದು ಕಾಲು ಕೂಡ ಅಲ್ಲಿ ಇಡ್ಲಿಲ್ಲ. ಹಾಗೆ ಆ ಸಹೋದರಕ್ಕೆ ದೇವರ ದೂತರನ್ನು ನಿಮ್ಮ ಮನೆಗೆ ಕಾವಲಿಟ್ಟಿದ್ದಾರೆ ಅಂತ ಹೇಳಿದ ವಾಕ್ಯ ಅಲ್ಲಿ ನೆರವೇರಿತ ಮಾತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ನೋಡಿ, ಅಲ್ಲಿಂದ ಬಂದ ಮೇಲೆ ನಮಗೆ ಸರಿಯಾಗಿ ವಾಸಕ್ಕೆ ಇಲ್ಲದಂತ ಮನೆಯು ಸಂಪೂರ್ಣ ಮನೆ ಕಟ್ಟುವ ಹಾಗೆ ಕೂಡ ದೇವರ ಆಶೀರ್ವಾದ ಮಾಡಿದ್ರು. ಅದು ಅಲ್ಲದೆ ನಮ್ಮಲ್ಲಿದ್ದಂತ ಎಲ್ಲಾ ದುಷ್ಟ ಕಾರ್ಯಗಳು ಕೂಡ ತೊಡಗಿ ಹೋದವು. ನಾನಿಲ್ಲದೆ ಹೋದ್ರೆ ಹಾವುಗಳು ಕೂಡ ಮನೆ ಸುತ್ತ ಬಂದು ನಿಲ್ತಾ ಇದ್ದವು. ನಾನು ಇದ್ದಾಗ ಇರ್ಲಿಲ್ಲ. ಹೆಂಡತಿ, ತಾಯಿ, ಮಕ್ಕಳು ಹೇಳ್ತಿದ್ರು, ನೀನು ಎಲ್ಲಿ ಹೋಗ್ಬೇಟಪ್ಪ, ಹೋದ್ರೆ ಹಾವುಗಳು ಬರ್ತವೆ ಅಂತ ಹೇಳಿ. ಅಲ್ಲಿವರೆಗೆ ಅವ್ರು ಮಾಟ ಮಾಡಿದ್ದಾರೆ, ಇವರು ಮಾಟ ಮಾಡಿದ್ದಾರೆ, ಅವರು ಹರಕೆ ಹೊತ್ತಿದ್ದಾರೆ, ಇವರು ಹರಕೆ ಹೊತ್ತಿದ್ದಾರೆ ಅಂತ ಬರೀ ಸುಳ್ಳು ಈ ಜ್ಯೋತಿಷಗಳೆಲ್ಲ ಹೇಳುವಂತದ್ದು. ಈ ಬ್ರಾಹ್ಮಣರುಗಳು, ದೆವ್ವ ಹಿಡಿದು ಕುಣಿಯೋರು ಪ್ರತಿ ಒಂದು ಸುಳ್ಳು. ಆಮೇಲೆ ಎಲ್ಲವನ್ನ ಬಿಟ್ಟು ಹಾಕಿ ನಮ್ಮಲ್ಲಿ ಕೂಡ 2 ದೆವ್ವದ ಕಲ್ಲುಗಳಿದ್ದವು. ವರ್ಷ ನಾವು ಅದಕ್ಕೆ ಬೇಟೆ ಕೊಡ್ತಾ ಇದ್ದೆವು. ಅದನ್ನು ಕೂಡ ಕಡಿದು ದೇವರು ನನಗೆ ಕೊಟ್ಟಂತ 2 ಕೈಗಳಲ್ಲಿ ಕಡಿದು ಬಿಸಾಕಿದೆ. ಎಲ್ಲ ತಾತಿ, ತಗಡು, ನೂಲು, ಮಂತ್ರಗಳು ನಮ್ಮಲ್ಲಿ ಮನೆಯಲ್ಲಿ ಇದ್ದಿದ್ದನ್ನು ಎಲ್ಲ ಸರ್ವ ನಾಶ ಮಾಡಿ ಎಲ್ಲ ಬಿಸಾಡಿ ಕಡೆಗೆ ಪರಮಾತ್ಮ ಭಗವಂತ ಯೇಸುವೇ ಅಂತೇಳಿ ಬೈಬಲ್ ಅನ್ನ ಓದುತ್ತಾ, ಭಗವದ್ಗೀತೆಯನ್ನು ಕೂಡ ಓದುತ್ತಾ ನಮ್ಮ ಬ್ರಾಹ್ಮಣರು ಹೇಳಿದ ಹಾಗೆ ಪ್ರಾರಂಭವಾದ ಮೇಲೆ ನಮ್ಮಲ್ಲಿ ಎಲ್ಲ ಕಾರ್ಯಗಳು, ದುಷ್ಟ ಕಾರ್ಯಗಳು, ಸೈತಾನ ಕಾರ್ಯಗಳು ತೊಲಗಿ ಹೋಯಿತು. ಆಮೇಲೆ ನಮಗೆ ಸರಿಯಾದ ಜ್ಞಾನೋದಯವಾಯಿತು. ನನ್ನ ಸಹೋದರ ಸಹೋದರಿಯರೇ, ಹಾಗೆ ಇವತ್ತು 30 ವರ್ಷದಿಂದ ಈ ಕಡೆಗೆ ದೇವರ ಪರವಾಗಿ ಸಾಕ್ಷಿ ನುಡಿಯವನಾಗಿದ್ದೇನೆ. ಇದೇ ವಿಷಯವನ್ನ ದಯವಿಟ್ಟು ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಯಾವುದೇ ಪೂಜೆ, ಪುಸ್ಕರ, ಮಾಯಾ, ಮಂತ್ರ, ನೂಳಿಗೆ ಹೋಗಬೇಡಿ. ಯಾವುದೇ ದೇವರುಗಳು ಇಲ್ಲ, ಯಾವುದು ಇಲ್ಲ. ಅಲ್ಲಿ ಇಲ್ಲಿ ಅಂತ ಹೇಳಿದಾಗೆ, ನಾನು ಈಗ ಹೇಳಿದಾಗ 8 ವರ್ಷ ಶಬರಿಮಲೆಗೆ ಹೋದೆ. ತಿರುಪತಿ ನಮ್ಮ ಕುಲದೇವರಾಗಿತ್ತು. ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲವೂ ನಿಮಗೆ ಗೊತ್ತಿದೆ. ಬಹಳಷ್ಟು 1 ಲಕ್ಷದಿಂದ ಮೇಲೆ ಖರ್ಚು ಮಾಡಿ ಆಗಿದೆ. ಯಾವುದೇ ಪ್ರಯೋಜನವಾಗಲಿಲ್ಲ. ಆದರೆ ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಅರಿತುಕೊಂಡು ಆ ದೇವರು ದರ್ಶನ ಕೊಟ್ಟ ಮೇಲೆ ಇವತ್ತು ಕೂಡ ಬೈಬಲ್, ಭಗವದ್ಗೀತೆಗಳು, ಪುರಾಣಗಳು ಇದನ್ನೆಲ್ಲ ನೆನೆಸಿಕೊಂಡು ಇದೆಲ್ಲ ಓದಿ ತಿಳ್ಕೊಂಡು ಇವತ್ತು ಬರೀ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಆದಷ್ಟು ಮಟ್ಟಿಗೆ ದೇವರ ವಾಕ್ಯವನ್ನ ಯೋಚನೆ ಮಾಡುತ್ತಾ, ಹೋದಲ್ಲಿ ಬಂದಲ್ಲಿಯೂ ದೇವರಿಗೊಂದು ಸ್ತೋತ್ರವನ್ನ ಮಾಡುತ್ತಾ ಮುಂದೆ ಸಾಗ್ತಾ ಇದ್ದೀನಿ. ದೇವರು ನಮ್ಮನ್ನು ಎಲ್ಲ ರೀತಿಯಿಂದಲೂ ಬಿಡುಗಡೆ ಮಾಡಿದ್ದಾನೆ. ಈಗ 30 ವರ್ಷಗಳಿಂದ ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನು ಅಂದರೆ ಯೇಸು ಕ್ರಿಸ್ತನ ವಿಷಯವಾಗಿ ನಾನು ಸಾಕ್ಷಿ ನುಡಿಯವನಾಗಿದ್ದೇನೆ. ಅದು ನೆನ್ನೆ ಹೇಳಿದ್ದು. ಕುರಾನಲ್ಲಿ ಅಲ್ಲಾಹ್ ಅಕ್ಬರ್ ಅಂತ ಹೇಳ್ತೇವೆ. ಇಲ್ಲಿ ಯೆಹೋವ ಯೇಸು, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ ಬೇರೆ ಅಲ್ಲ.
ಆದ್ರೆ ಇವತ್ತು ನಮ್ಮ ಹಿಂದೂಗಳು ಅಂತ ಹೇಳುವಲ್ಲಿ ಒಂದು ವರ್ಗದ ಜನರು ಗಂಟೆ ಮನೆ ಆಡಿಸ್ತಾ ಈಗಾಗಲೇ ಹೇಳಿದ ಹಾಗೆ ಜನರನ್ನ ವಂಚನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಜನರುಗಳು ನಾವೇ ಸೇವಕರುಗಳು, ನಾವೇ ಪಾಸ್ಟರ್ಗಳು, ನಾವೇ ಫಾದರ್ಗಳು ಅಂತ ಹೇಳಿಕೊಂಡು ದೇವರ ಹೆಸರನ್ನು ಹೇಳಿಕೊಂಡು ಬಡವರನ್ನ ಒಂದುಗೂಡಿಸಿಕೊಂಡು ಜಾತಿ ಮತ ಭೇದ ಮಾಡಿಕೊಂಡು ತಂದುಕೊಂಡು ಹಣ ಸಂಪಾದನೆ ಮಾಡಿಕೊಂಡು ಇತರರ ಕೈಯಿಂದಲೂ ಹೊರದೇಶಗಳಿಂದಲೂ ಹಣವನ್ನ ತರಿಸಿ ತಿಂದುಕೊಂಡು ಆಡಂಬರ ಜೀವನವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಬಹಳ ಎಚ್ಚರವಿರಬೇಕು. ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ. ಅಲ್ಲಿ ಕೂಡ ನಾವು ಒಂದಾಗಬೇಕು. ಅವ್ರ ಹತ್ರ ನಾವು ಹೋಗಬಾರದು. ಯೇಸು ಎಂಬ ಹೆಸರನ್ನೇ ಎತ್ತಬೇಕು, ಬೇರೆ ಯಾವ ಹೆಸರನ್ನು ನಾವು ಎತ್ತಬಾರದು ಅಂತ ಹೇಳಿ ಅಲ್ಲಿ ಅವರವರನ್ನು ಒಂದು ಒಗ್ಗಟ್ಟು ಮಾಡಿಕೊಂಡು ಜೀವನ ನಡೆಸುವವರಾಗಿದ್ದಾರೆ. ಬಾಕಿದವರ ಕೈಯಿಂದೆಲ್ಲ ವಸೂಲು ಮಾಡಿ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ಹೀಗೆ 10 ಆಜ್ಞೆಗಳ ವಿಷಯಗಳನ್ನು ನಿನ್ನೆ ಮತ್ತು ಇವತ್ತು ಪೂರ್ತಿಯಾಗಿ ನಿಮಗೆ ಮತ್ತೊಮ್ಮೆ ತಿಳಿಸುವ ಹಾಗೆ ದೇವರು ನನ್ನನ್ನು ಆಶೀರ್ವದಿಸಿರುವುದಕ್ಕಾಗಿ ಸ್ತೋತ್ರ. ನಾಳೆಯಿಂದ ಸಂಪೂರ್ಣವಾಗಿ ಒಂದೊಂದೇ ಆಜ್ಞೆಗಳನ್ನ ದೇವರ ನಾಮದಲ್ಲಿ ನಿಮಗೆ ನಾನು ತಿಳಿಸೋನಾಗಿದ್ದೇನೆ. ಆದ್ದರಿಂದ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಆ ದೇವರು ಈ ದೇವರು ಆ ಅಮ್ಮ ಈ ಅಮ್ಮ ಅಂತೇಳಿ ಹೋಗುವಂಥದ್ದು ಇವೆಲ್ಲ ದುಷ್ಟ ಶಕ್ತಿಗಳು, ಮಾಯಾ ಮಂತ್ರ ಜ್ಯೋತಿಷ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಇತರರಿಗೆ ಹೋಗ್ತಾ ಆದಷ್ಟು ದರಿದ್ರಗಳು, ಹಣ ಖರ್ಚು, ಮೈಗೆ ಸರಿಯಾಗಿ ನಮಗೆ ಆರಾಮ ಇರೋದಿಲ್ಲ, ನಾನಾ ರೀತಿಯಲ್ಲಿ ನಾವು ಕಷ್ಟಪಡಬೇಕು ಹೊರತು ಇದರಿಂದ ಒಳ್ಳೇದಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಿಮಗೆ ಮನಸ್ಸಿದ್ರೆ ಯೇಸುವೆ ಅಂತ ಹೇಳಿ, ಇಲ್ಲದ್ರೆ ಪರಮಾತ್ಮ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಸರ್ವೇಶ್ವರ ಪರಮೇಶ್ವರ ಶಿವ ಶ್ರೀಮನ್ನಾರಾಯಣ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ನಾಳೆಯಿಂದ ತಿಳಿಸುವಂತ 10 ಆಜ್ಞೆಗಳನ್ನ ಸಂಪೂರ್ಣವಾಗಿ ಅರಿತುಕೊಂಡು ನೀವು ಕೈಗೊಳ್ಳಿ. ಮತ್ತೆ ನಿಮಗೆ ತಿಳಿಸಬೇಕೆಂಬ ಮನಸ್ಸಾಗಿದೆ. ಆದ್ದರಿಂದ ಈ ವಿಷಯಗಳು ನಾಳೆಯಿಂದ ಮುಂದುವರಿಯುತ್ತದೆ. 10 ಆಜ್ಞೆಗಳು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ವಿಷಯವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮಗೆ ವಿಧೇಯರಾಗಿ ನಿಮಗೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಅನೇಕರಿಗೆ ನಿಮ್ಮ ಸಾಕ್ಷಿ ಬಿಡುವಂತೆ ಆಶೀರ್ವದಿಸಿರಿ. ಪ್ರಾಪಂಚಿಕ ವಿಷಯ ಸೈತಾನ ಕಾರ್ಯದಿಂದ ಅವರನ್ನು ಬಿಡುಗಡೆ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳಿದಂತ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.